ನನ್ನ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಕೆಲವೊಂದು ಮೋಟಿವೇಶ್ನಲ್ ಸ್ಪೀಚ್ ಮಾತಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲಸ ಮಾಡ್ತಾ ಹೋಗ್ತೀನಿ, ಹಾಗೆ ಕೆಲವೊಂದು ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಏನಪ್ಪ ಇವತ್ತು ವಿಚಾರ ಅಂತ ಹೇಳಿದರೆ, ಪ್ರತಿಯೊಬ್ಬ ಹೆಣ್ಣು ಮಗಳು ತನ್ನಲ್ಲಿ ತಾನು ಹೋರಾಟ ನಡೆಸ್ತಾನೆ ಇರ್ತಾಳೆ. ಯಾವ ವಿಧವಾಗಿ ಅಂತ ಹೇಳಿದರೆ, ಈ ಸಮಾಜದಲ್ಲಿ ಎರಡು ಬಗೆಯ ಹೆಣ್ಮಕ್ಳು ಸಿಗ್ತಾರೆ ನಮಗೆ ಯಾವಾಗಲೂ. ಒಂದು ಹೌಸ್ ವೈಫು, ಇನ್ನೊಂದು ವರ್ಕಿಂಗ್ ಲೇಡಿ ಅಂತ. ಈಗ ನೋಡಿ, ಇಬ್ಬರು ಒಬ್ರಿಗೊಬ್ರು ಭೇಟಿ ಆದಾಗ ಅವ್ರು ಯಾವಾಗಲೂ ಮಾತಾಡೋದೇನು ಅಂತ ಅಂದರೆ, ನೀನು ಹೌಸ್ ವೈಫಾಗಿ ಗಂಡ ಮಕ್ಕಳು ಎಲ್ಲರೂ ಹೋದ್ಮೇಲೆ ಆರಾಮಾಗಿ ಕೆಲಸ ಮಾಡಿಕೊಂಡು ಇಡೀ ದಿನ ನಿನಗೆ ಬೇಕಾದಂಥ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಯಾವಾಗ ಬೇಕಾ ರೆಸ್ಟ್ ಮಾಡಿಕೊಂಡು ಆರಾಮಾಗಿರ್ತೀಯ ಅಂತ ಹೇಳ್ತಾರೆ ಹೌಸ್ ವೈಫ್ಗೆ ವರ್ಕಿಂಗ್ ಲೇಡೀಸು. ಬಟ್ ಹೌಸ್ ವೈಫು ವರ್ಕಿಂಗ್ ಲೇಡೀಸಿಗೆ ಏನಂತಾರೆ, ನೀನೇನು ಬಿಡಪ್ಪ, ಆರಾಮಾಗಿ ಡ್ರೆಸ್ ಮಾಡ್ಕೊಳ್ತೀಯ, ದಿನಕ್ಕೊಂದು ಸೀರೆ ಉಟ್ಕೊಳ್ತೀಯ, ಆಫೀಸಿಗೆ ಹೋಗ್ತೀಯ, ನಿಂದೇ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ, ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತೀಯ, ಅವ್ರ ಜೊತೆ ಲಂಚ್ ಮಾಡ್ತೀಯ, ಹಾಗೆ ಕೆಲಸ ಮಾಡಿಕೊಂಡು ಇಡೀ ದಿನ ನಿಂದೇನು ಸ್ಟ್ರೆಸ್ ಇರುತ್ತೆ ಅದನ್ನು ಹೊರಗಡೆ ತೋರಿಸ್ಕೊಂಡು ಆರಾಮಾಗಿ ಬರ್ತೀಯ ಮನೆಗೆ. ನಾನು ಇಡೀ ದಿನ ಮನೆಯಲ್ಲೇ ಇರ್ತೀನಿ. ಇದೇ ರೀತಿ ಇಬ್ಬರೂ ಕೂಡ ಅವರವರು ಮನಸ್ಸಿನಲ್ಲಿ ಅವರು ಹೋರಾಡ್ತಾನೆ ಇರ್ತಾರೆ. ಆದರೆ ಇಬ್ಬರೂ ರಾಂಗ್. ಯಾಕೆ ಅಂದರೆ ಇಬ್ಬರೂ ಕೂಡ ಪರ್ಫೆಕ್ಟಾಗಿ ತಮ್ಮ ರೋಲ್ನ ತಾವು ನಿಭಾಯಿಸ್ತಾ ಇರ್ತಾರೆ. ಅವ್ರು ಮಾಡ್ತಾ ಇರೋದು ಅವರ ಫ್ಯಾಮಿಲಿಗೋಸ್ಕರ ಅವರು ತುಂಬ ಡೆಡಿಕೇಟಾಗಿ ಅವರ ಕೆಲಸನ ಅವರು ನಿಭಾಯಿಸ್ತಾ ಇರ್ತಾರೆ. ಹೌಸ್ ವೈಫ್ ಅಂದರೆ ಏನು ಕಮ್ಮಿ ಇಲ್ಲ, ವರ್ಕಿಂಗ್ ಲೇಡೀಸ್ ಅಂದರೆ ಏನು ಬಿಡಪ್ಪ ಹೋಗ್ತಾಳೆ ಹೊರಗಡೆ, ಅವಳಿಗೇನಿದೆ ಜವಾಬ್ದಾರಿ ಅನ್ನೋದಲ್ಲ. ಇಬ್ಬರೂ ಕೂಡ ತನ್ನ ಫ್ಯಾಮಿಲಿಗೆ ಏನು ಅಗತ್ಯ ಇದೆ ಅದನ್ನು ಅವರು ನಿಭಾಯಿಸ್ತಾ ಇರ್ತಾರೆ. ಈಗ ಹೌಸ್ ವೈಫಾಗಿ ನನ್ನ ಮಕ್ಕಳಿಗೆ ನನ್ನ ಅಗತ್ಯ ಇದೆ, ನನ್ನ ಗಂಡನಿಗೆ ನನ್ನ ಅಗತ್ಯ ಇದೆ, ಅದಕ್ಕೋಸ್ಕರ ನಾನು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಹೋಗಿ ಹೊರಗಡೆ ದುಡಿಲೇಬೇಕು ಅಂತ ಇಲ್ಲ. ಇಡೀ ದಿನ ಎಷ್ಟು ತ್ಯಾಗ ಮಾಡ್ತಾಳೆ ಅವಳು, ಪ್ರತಿಯೊಂದು ಕೆಲಸಗಳನ್ನು ನಿಭಾಯಿಸ್ತಾಳೆ, ಹಾಗೆ ಜವಾಬ್ದಾರಿಯಿಂದ ಮನೇನ ನಿಭಾಯಿಸ್ಕೊಂಡು ಹೋಗ್ತಾಳೆ. ಅದೇ ರೀತಿ ವರ್ಕಿಂಗ್ ಲೇಡೀಸು ಕೂಡ ಅಷ್ಟೇ. ಫೈನಾನ್ಷಿಯಲಿ ಫ್ಯಾಮಿಲಿಗೆ ಏನಾದರೂ ನನ್ನ ಕಡೆಯಿಂದ ಸಾಧ್ಯವಾದಷ್ಟು ಹೆಲ್ಪ್ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಪಾಪ ಇವ್ರದಂತೂ ಇನ್ನೂ ಎಫರ್ಟ್ ಬಿಡಿ, ಮನೆಯಲ್ಲೂ ಮಾಡಿಕೊಂಡು ಹೊರಗಡೆನೂ ಹೋಗಿ ಈ ಪ್ರತಿಯೊಂದು ಮಾಡಿಕೊಂಡು ಮತ್ತೆ ವಾಪಸ್ ಮನೆಗೆ ಬಂದು ಮಾಡೋದಿದೆ ಅಲ್ವಾ, ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಏನೋ ಹೌಸ್ ವೈಫು ಮನೆಯಲ್ಲಿ ಒಂದು ಸ್ವಲ್ಪ ಟೈಮ್ ಸಿಗತ್ತೆ, ಸ್ಪೆಂಡ್ ಮಾಡ್ತಾರೆ. ಅವ್ರಿಗೇನಂದರೆ ಹೊರಗಡೆ ಹೋಗ್ಬಿಟ್ಟು ತನ್ನ ವಿಚಾರಗಳನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ, ತನ್ನೊಳಗೆ ತಾನು ಕೊರಗ್ತಾ ಇರ್ತಾರೆ. ಆದರೆ ಇದೊಂದು ಚಾನ್ಸು ವರ್ಕಿಂಗ್ ಲೇಡೀಸಿಗೆ ಅಂದರೆ ಅವರು ಬೇರೆ ಬೇರೆ ರೀತಿಯ ಜನರ ಜೊತೆ ಬೆರೀತಾರೆ. ಜೀವನ ಕಷ್ಟ ಅಂತ ಹೋಗ್ತಾ ಹೋದರೆ ಜೀವನ ಕಷ್ಟನೇ ಆಗಿರುತ್ತೆ. ಯಾವಾಗಲೂ ನಾವು ಜೀವನದಲ್ಲಿ ಖುಷಿ ಹುಡುಕೋದಕ್ಕೆ ಪ್ರಯತ್ನ ಪಡಬೇಕು. ಸಣ್ಣ ಸಣ್ಣ ವಿಚಾರದಲ್ಲಿ ಖುಷಿ ಪಡಬೇಕು, ಹಾಗೆ ಸಣ್ಣ ಸಣ್ಣ ಪುಟ್ಟ ಸಂತೋಷಕ್ಕೆ ಸೆಲೆಬ್ರೇಟ್ ಮಾಡೋದನ್ನು ಕಲಿಬೇಕು. ಇದನ್ನು ನಾವು ಯಾವಾಗ ಅಳವಡಿಸ್ಕೊಳ್ತೀವಿ ಆವಾಗ ನಮ್ಮ ಲೈಫು ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಪ್ರತಿ ಒಂದು ಸಣ್ಣ ಸಣ್ಣ ವಿಚಾರಕ್ಕೆ ಕೊರಗೋದು, ಕಂಪ್ಲೇಂಟ್ ಮಾಡೋದು, ಇದನ್ನೆಲ್ಲ ಬಿಟ್ಟು ಇರೋದ್ರಲ್ಲೇ ನಮಗೇನಿದೆ ಅದರಲ್ಲೇ ನಾವು ಖುಷಿ ಪಡ್ತಾ ಹೋದರೆ ಸುಮಾರು ಖುಷಿಯಾಗಿರ್ತೀವಿ. ನಾವು ಜೀವನನ ತುಂಬ ಸುಲಭವಾಗಿ ರೂಪಿಸ್ಕೋಬೇಕೇ ಹೊರತು ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಅಂತ ಹೇಳೋದು ಈಸಿ, ಆದರೆ ಅದನ್ನು ಅಳವಡಿಸ್ಕೊಳ್ಳೋದು ಇದೆ ಅಲ್ವಾ, ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಏಜ್ ಫ್ಯಾಕ್ಟರಿಂದ ಕೆಲವೊಬ್ಬರು ಹೆಣ್ಮಕ್ಳಿಗೆ 35+ ಆಗ್ತಾ ಇದ್ದಂಗೆ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಅವರಿಗೆ ಕಿರಿಕಿರಿ ಆಗುವಂತಹದ್ದು, ಸುಸ್ತಾಗುವಂಥದ್ದು, ಆಯಾಸ ಆಗುವಂಥದ್ದು, ಯಾವುದೇ ಕೆಲಸ ಮಾಡಲಿಕ್ಕೆ ಆಸಕ್ತಿ ಬರದೇ ಇರುವಂತಹದ್ದು, ತನ್ನ ಸ್ಕಿನ್ ಡಲ್ ಆಗಿದೆ, ಹೇರ್ ಫಾಲ್ ಆಗಿದೆ, ನಾನು ಈಗ ಮೊದಲಿನ ಥರ ಇಲ್ಲ, ಆ್ಯಕ್ಟಿವ್ ಆಗಿಲ್ಲ, ಏನಾಗ್ತಿದೆ ನನ್ನ ಬಾಡಿಯಲ್ಲಿ ಅಂತ ಹೇಳಿಬಿಟ್ಟು ಹೆಣ್ಮಕ್ಳಿಗೆ ತುಂಬ ಒಂಥರ ಗಿಲ್ಟಿ ಫೀಲ್ ಕಾಡ್ತಾ ಇರುತ್ತೆ. ಮಧ್ಯಾಹ್ನ ಅಡುಗೆಗೆ ಜೋಡಿಸ್ತಾ ಕೂತಿದ್ದೆ ನಾನು. ಪಕ್ಕದ ಮನೆ ಚಿರು ಬಂದ, ಅವನ ಜೊತೆ ಕೆಲವೊಂದು ಮಾತುಗಳನ್ನು ಆಡಿದ್ದೀನಿ ಅವ್ರ ಸ್ಕೂಲ್ ಬಗ್ಗೆ, ಕೇಳಿಸ್ಕೊಳ್ಳಿ. ಚಿರು, ನಿಮ್ಮ ಟೀಚರ್ ಹೆಸರೇನು? ಹೌದಾ? ಆಂಟಿ ಏನು ಮಾಡ್ತಾರೆ? ಕೆಲಸ ಮಾಡ್ತಾರಾ? ಅವ್ರು ಪಾಠ ಮಾಡಲ್ಲ? ಹೌದಾ? 2 ಸಲ ಊಟ ಮಾಡಿಸ್ತಾರಾ?
ನೀನು ಬರೀ ಊಟ ಮಾಡೋದಕ್ಕೆ ಹೋಗ್ತೀಯ ಸ್ಕೂಲಿಗೆ? ಮತ್ತು ಓದೋದು ಯಾವಾಗ? ಇವತ್ತು ಓದ್ತೀಯಾ? ಸ್ಕೂಲಲ್ಲಿ ಬರೀ ಊಟ ಮಾಡೋದು, ಮನೆಗೆ ಬಂದು ಓದೋದು. ಏನೇನು ಕಲ್ತಿದ್ಯಾ ನೀನು ಸ್ಕೂಲಲ್ಲಿ? ಹೇಳು. ವೆರಿ ಗುಡ್. ಇಲ್ಲಿ ನೋಡಿ, ಒಂದು ಪುಟ್ಟ ಅಳಿಲು ಕೂಡ ತನ್ನ ಆಹಾರಕ್ಕೋಸ್ಕರ, ತನ್ನ ಬದುಕಿಗೋಸ್ಕರ ಹೋರಾಟ ನಡೆಸ್ತಾ ಇದೆ. ಅಂಥದ್ರಲ್ಲಿ ನಾವು ಮನುಷ್ಯರು, ಜ್ಞಾನ ಇರೋವಂಥವ್ರು, ಕೈಕಾಲಿದೆ, ಬುದ್ಧಿ ಇದೆ, ದುಡಿದು ತಿನ್ನೋ ಶಕ್ತಿ ಇದೆ, ಅದರಲ್ಲಿ ಇನ್ನು ಹೌಸ್ ವೈಫು, ವರ್ಕಿಂಗ್ ಲೇಡೀಸು ಅನ್ನೋ ಇದರಲ್ಲೇ ನಾವು ಗುದ್ದಾಟ ನಡೆಸ್ತಾ ಇದ್ದೀವಿ. ನೋಡಿ, ಯಾರು ಹೆಚ್ಚಲ್ಲ, ಯಾರು ಕಮ್ಮಿ ಇಲ್ಲ, ಎಲ್ಲ ಮನುಷ್ಯರು ಒಂದೇ. ಆದರೆ ಅವರವರ ಎಫರ್ಟು ಅವರವರಿಗೆ ಗೊತ್ತಿರತ್ತೆ. ಯಾರಿಗೆ ಫ್ಯಾಮಿಲಿಗೆ ಅಗತ್ಯ ಇರುತ್ತೆ, ಹೌಸ್ ವೈಫ್ ಆಗಿ ಅವರು ಮನೆಯಲ್ಲಿ ದುಡಿತಾ ಇದ್ದಾರೆ. ಯಾವ ಫ್ಯಾಮಿಲಿಗೆ ಫೈನಾನ್ಷಿಯಲಿ ಅಗತ್ಯ ಇದೆ, ಅವರು ಹೊರಗಡೆ ವರ್ಕಿಂಗ್ ಲೇಡೀಸ್ ಆಗಿ ದುಡಿತಾ ಇದ್ದಾರೆ. ಆದರೆ ಇಬ್ಬರೂ ಕೂಡ ತಮ್ಮ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ನನಗೆ ಹೆಮ್ಮೆ ಅನಿಸುತ್ತೆ. ನಾನು ಕೂಡ ಒಂದು ಹೆಣ್ಣಾಗಿ ನನ್ನ ಫ್ಯಾಮಿಲಿನ ನಾನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀನಿ. ಯಾರಿಗೆ ಯಾವ ಅಗತ್ಯಗಳಿದೆ ಪ್ರತಿಯೊಂದನ್ನು ಪೂರೈಸಿಕೊಂಡು ಮಕ್ಕಳಿಗೆ ಏನು ಎಜುಕೇಷನ್ ಕೊಡಬೇಕು ಅದನ್ನು ನಾನು ನಿಭಾಯಿಸ್ತಾ ಇದ್ದೀನಿ. ನೀನು ಹೆಚ್ಚು ನಾನು ಕಮ್ಮಿ ಅಂತ ಭೇದ ಭಾವಗಳನ್ನು ಬಿಟ್ಟುಬಿಟ್ಟು ನಮ್ಮ ಕರ್ತವ್ಯಗಳನ್ನು ನಾವು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋದರೆ ಅದರಲ್ಲಿ ತುಂಬ ಖುಷಿ ಇದೆ. ಫ್ಯಾಮಿಲಿನೂ ಕೂಡ ಖುಷಿಯಾಗಿರುತ್ತೆ. ನೋಡಿ, ಪ್ರತಿ ಒಂದು ಹೆಣ್ಣು ಕೂಡ ಅವರ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇರ್ತಾರೆ. ಒಂದಲ್ಲ ಒಂದು ರೂಪದಲ್ಲಿ ಅವರು ದುಡಿತಾ ಇದ್ದಾರೆ ಮನೆಗೋಸ್ಕರನೇ. ಹಣ ಬಂದರೆ ಮಾತ್ರ ಅವರಿಗೆ ಸ್ಥಾನಮಾನ ಇರುತ್ತೆ, ಹಣ ಬರದೇ ಹೋದರೆ ಸ್ಥಾನಮಾನ ಇರಲ್ಲ ಅಂತ ಅನ್ನೋದು ತಪ್ಪು ತಿಳುವಳಿಕೆ. ಯಾಕೆ ಅಂದರೆ ಹೊರಗಡೆ ಹೋಗಿ ದುಡಿಯೋದ್ರಿಂದ 4 ಕಾಸು ಸಿಗುತ್ತೆ. ಆದರೆ ಮನೆಯಲ್ಲೇ ದುಡಿಯೋವಂಥ ಹೆಣ್ಮಕ್ಳಿಗೆ ಕಾಸು ಇರೋದಿಲ್ಲ, ಬೆಲೆನೂ ಇರೋದಿಲ್ಲ. ಯಾಕೆ ಹೀಗೆ ಸಮಾಜ ಅಂತ ನನಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಬೇರೆಯವರು ನಮಗೆ ಬೆಲೆ ಕೊಡ್ತಾರೆ ಅನ್ನೋದಕ್ಕಿಂತ ನಾವು ಅವರು ಹೇಗೆ ಬೆಲೆ ನಮಗೆ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿಬಿಟ್ಟು ಅವರಿಂದ ನಾವು ಬೆಲೆನ ತಗೋಬೇಕೇ ವಿನಃ ಅವರು ನಮಗೆ ಬೆಲೆ ಕೊಡಲಿಲ್ಲ ಅಂತ ಹೇಳಿಬಿಟ್ಟು ಕೊರಗುವಂಥದ್ದಲ್ಲ. ನಾವು ಹೇಗಿರ್ತೀವಿ, ನಮ್ಮ ಆ್ಯಟಿಟ್ಯೂಡ್ ಹೇಗಿರುತ್ತೆ, ನಮ್ಮ ಬಿಹೇವಿಯರ್ ಹೇಗಿರುತ್ತೆ, ನಾವು ಎಷ್ಟು ಡಿಸಿಪ್ಲಿನ್ನಾಗಿ ನಮ್ಮ ಕೆಲಸಗಳನ್ನು ನಾವು ಮನೆಯಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ, ಇದ್ರ ಮೇಲೆ ನಮಗೆ ಬೇರೆಯವರು ಬೆಲೆ ಕೊಡೋದನ್ನು ನಿರ್ಧಾರ ಮಾಡ್ತಾರೆ. ಹಾಗಾಗಿ ನಾವು ಕೇಳಿ ಪಡೆದು ತಗೊಳ್ಳೋ ಅಂಥದ್ದಲ್ಲ, ಅವರಾಗಿ ಅವರು ನಮಗೆ ಕೊಡಬೇಕು. ಹಾಗೆ ನಮ್ಮನ್ನು ನಾವು ರೂಪಿಸ್ಕೋಬೇಕು. ಹೆಣ್ಮಕ್ಳು ಹೊರಗಡೆ ದುಡಿಯೋವಂಥ ಹೆಣ್ಣುಮಕ್ಕಳಿಗೆ ಫೈನಾನ್ಷಿಯಲಿ ಅವರು ಇಂಡಿಪೆಂಡೆಂಟ್ ಇರ್ತಾರೆ. ಹಾಗಾಗಿ ಅವರಿಗೆ ಆಟೋಮೆಟಿಕ್ಕಾಗಿ ಸಮಾಜದಲ್ಲಿ ಬೆಲೆ ಸಿಕ್ಕೇ ಸಿಗತ್ತೆ. ಅವರು ಯಾವುದಕ್ಕೋಸ್ಕರನೂ ಹೋರಾಡಬೇಕಾಗಿರೋದಿಲ್ಲ. ಆದರೆ ಹೌಸ್ ವೈಫ್ಗಳದ್ದು ಹಾಗಿರೋದಿಲ್ಲ. ಅದಕ್ಕೋಸ್ಕರ ಪ್ರತಿ ಹೆಣ್ಣು ಮಕ್ಕಳು ತನ್ನ ಭವಿಷ್ಯನ ತಾನೇ ರೂಪಿಸ್ಕೋಬೇಕು ವಿನಃ ಬೇರೆಯವರ ಕೈಯಲ್ಲಿ ತಮ್ಮ ಭವಿಷ್ಯನ ನಾವು ಕೊಡಲೇಬಾರ್ದು. ಯಾವಾಗಲೂ ನಮಗೆ ಸುಸ್ತಾಗ್ತಿದೆ, ಮೈಕೈ ನೋವು, ಅಲ್ಲಿ ನೋವು, ಇಲ್ಲಿ ನೋವು, ತಲೆನೋವು ಅಂತ ಕಂಪ್ಲೇಂಟ್ಗಳನ್ನು ಹೇಳ್ತಾ ಇದ್ದರೆ ನಮ್ಮ ಸುತ್ತಮುತ್ತ ಇರೋವಂಥ ಫ್ಯಾಮಿಲಿ ಮೆಂಬರ್ಸು ಇವಳು ಯಾವಾಗಲೂ ಇದ್ದಿದ್ದೆ, ಕೆಲಸ ಮಾಡಲಿಕ್ಕೆ ಸೋಂಬೇರಿತನ, ರೀಸನ್ಸ್ಗಳನ್ನು ಕೊಡ್ತಾಳೆ ಅಂತ ಹೇಳಿಬಿಟ್ಟು ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಹೇಳಿದರೆ ಹೆಲ್ದಿ ನ್ಯೂಟ್ರಿಷನ್ ಫುಡ್ ತೊಗೋಬೇಕು. ಹಾಗೆ ಬ್ಯಾಲೆನ್ಸ್ ಡಯೆಟ್ನ ನಾವು ಅಳವಡಿಸ್ಕೋಬೇಕು. ಹಾಗೆ ಕೆಲವೊಂದು ಬ್ಯೂಟಿ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೋಬೇಕು. ಹೆಲ್ದಿ ರುಟೀನ್ನ ಫಿಕ್ಸ್ ಮಾಡ್ಕೋಬೇಕು. ಸ್ಕಿನ್ ಕೇರ್ ಮಾಡ್ಕೊಳ್ಳೋದಾಗಲಿ, ನೀಟಾಗಿರೋದಾಗಲಿ, ಬಟ್ಟೆ ಐರನ್ ಆಗಿರಬೇಕು, ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು. ಕೆಲವೊಂದು ರುಟೀನ್ ಹ್ಯಾಬಿಟ್ಸ್ಗಳನ್ನು ಅಳವಡಿಸ್ಕೊಂಡ್ರೆ ನಾವು ಅದರ ಪ್ರಕಾರವಾಗಿ ನಮ್ಮ ರುಟೀನ್ ಫಿಕ್ಸ್ ಮಾಡಿಕೊಂಡು ಆ ರೀತಿ ನಾವು ಮ್ಯಾನೇಜ್ ಮಾಡ್ತಾ ಹೋದರೆ ಮನೆಯನ್ನು, ಇವಳು ಎಷ್ಟು ಡಿಸಿಪ್ಲಿನ್ ಆಗಿದ್ದಾಳಲ್ಲಪ್ಪ ಅಂತ ಹೇಳಿಬಿಟ್ಟು ನಮ್ಮ ಸುತ್ತಮುತ್ತ ಇರೋ ಅಂಥವರು ಕೂಡ ಒಂದು ಮಾತು ಹೇಳಲಿಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಅದು ಬಿಟ್ಟು ನಾವು ಯಾವಾಗಲೋ ಹೇಳೋದು, ಯಾವಾಗಲೋ ಮಲಗೋದು, ಯಾವಾಗಲೋ ಅಡುಗೆ ಮಾಡೋದು, ಈ ರೀತಿ ಫಿಕ್ಸ್ ಇಲ್ಲದ ಟೈಮ್ನಲ್ಲಿ ರುಟೀನ್ಗಳನ್ನು ಫಿಕ್ಸ್ ಮಾಡಿಕೊಂಡು ಇಡೀ ದಿನ ಕೆಲಸ ಮಾಡ್ತಾಯಿದ್ರೆ ಇವಳ್ದು ಇದ್ದಿದ್ದೇ ಬಿಡು ಅಂತ ಹೇಳೋರೇ ಜಾಸ್ತಿ ಹೊರತು
ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡದೇ ರೀತಿಯಲ್ಲಿ ನಾವು ನಮ್ಮ ಟೈಮ್ನ ಫಿಕ್ಸ್ ಮಾಡಿಕೊಂಡು ನಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಬಿಟ್ಟು ಮಾಡಿ ಮುಗಿಸ್ಬಿಟ್ರೆ ನೋಡೋರಿಗೂ ಕೂಡ ಶಬಾಷ್ ಅನಿಸುತ್ತೆ. ಹೇಳಿದ್ರಲ್ಲಿ ಸ್ವಲ್ಪನಾದರೂ ಸತ್ಯ ಇದೆ ಅಂತ ನಿಮಗೆ ಅನಿಸಿ ಯಾರಲ್ಲಾದರೂ ಒಬ್ಬರಲ್ಲಿ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಲ್ಲಿ ನನಗೆ ಖುಷಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ, ಹಾಗೆ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿದ್ದಕ್ಕೆ. ಇನ್ನು ಯಾವ ರೀತಿಯಾದಂತಹ ವ್ಲಾಗ್ಗಳನ್ನು ಮಾಡಿದರೆ ನಿಮಗೆ ಖುಷಿ ಆಗುತ್ತೆ ಅನ್ನೋದನ್ನು ದಯವಿಟ್ಟು ತಿಳಿಸಿ. ಅದೇ ರೀತಿಯಾದಂತಹ ವ್ಲಾಗ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರೆಲ್ಲ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.